ಈ ಮಗನಿಗೆ ಮನೆ ಹಾಕಿ ಅಂತ ಕೇಳ್ತಾರೆ, ಜನರಿಗೆ ಆಶೀರ್ವಾದಕ್ಕೆ. ಲೋಕಲ್ ಅವರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಬೆಳಗಾವಿ ಮಗನ ಕೈ ಬಲಪಡಿಸಿ, ಬೆಳಗಾವಿ ಮಕ್ಕಳ ಕೈ ಬಲಪಡಿಸಿ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಗೆ, ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ಗೆ ಜಯಬೇರಿ ಬಾರಿಸಲಿಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾರೆ. ಬಿಜೆಪಿ ಮೊದಲ ಅಸ್ತ್ರ ಇದು ಲೋಕಲ್ ಅಸ್ತ್ರ. ಬಿಜೆಪಿ ವಿರುದ್ಧ ಅಸ್ತ್ರ ಅನ್ನೋದಕ್ಕಿಂತ ನಮ್ಮ ಬೆಳಗಾವಿ ಸ್ವಾಭಿಮಾನದ ಪ್ರಶ್ನೆ. ನಾನು ಅಸ್ತ್ರಕ್ಕಿಂತ ಇದು ಸ್ವಾಭಿಮಾನದ ಪ್ರಶ್ನೆ. ನಮ್ಮ ನೆಲ ಜಲ ನಾವು ಹೋರಾಟ ಮಾಡ್ಬೇಕಾಗುತ್ತೆ, ಅಭಿವೃದ್ಧಿ ಪರವಾದಂತ ಚಿಂತನೆ ಆಗ್ಬೇಕಾಗುತ್ತೆ. ನಮ್ಮ ಬೆಳಗಾವಿಗೆ ಕೊಟ್ಟಂತ ಕೊಡುಗೆಗಳ ಬಗ್ಗೆ ಸತೀಶ್ ಅವರು ಬಹಳ ಭಾವನಾತ್ಮಕ ಮಾತಾಡಿದ್ರು. ಏನಂತಾರೆ, ಅವ್ರು ಬೇರೆ ಕಡೆ ಸೆಟ್ಲ್ ಆಗಬಹುದಾಗಿತ್ತು, ಆದ್ರೆ ಈ ಒಂದು ಭವಿಷ್ಯನ ಅವರ ನಿಮ್ಗಾಗಿ ಮನಾಲಿ ಇರ್ಬೋದು ಅಥವಾ ಪ್ರಿಯಾಂಕಾ ಇರ್ಬೋದು, ಇಬ್ರು ಕೂಡ ಏನಂತಂದ್ರೆ ಈ ಒಂದು ಚುನಾವಣೆಯಲ್ಲಿ ಅವ್ರ ಭವಿಷ್ಯನೇ ನಿಮ್ ಪರಕ್ಕೆ ಇಡ್ತಾ ಇದಾರೆ ಅಂತ. ಯಾವ ತರ ಇದನ್ನ? ಖಂಡಿತವಾಗ್ಲೂ ಅದು 100ಕ್ಕೆ 100 ಸತ್ಯ. ತಾವು ಕೂಡ ಮಾತಾಡಿದ ನನ್ನ ಸಹೋದರರು, ಈ ವೃತ್ತಿ ನಮಗೂ ಕೂಡ ಬಹಳ ಕಷ್ಟ. ಮಳೆ ಇರ್ಲಿ, ಚಳಿ ಇರ್ಲಿ, ಇದಿರ್ಲಿ, ತಮ್ಮ ಮನೆಯಲ್ಲಿ ಏನೇ ಒಂದು ಸುಖದ ಸಂದರ್ಭ ಇರ್ಲಿ, ದುಃಖದ ವಾತಾವರಣ ಇರ್ಲಿ, ತಮ್ಮ ವೃತ್ತಿಗೆ ತಾವು ಧರ್ಮಕ್ಕೆ ಪಾಲನೆ ಮಾಡೋ ಹಾಗೆ ಎಲ್ಲರಿಗೂ ಪಾಲಿಟಿಕ್ಸ್ ಅಂತಂದ್ರೆ ಸುಳಿದು ಬಾಳೆಹಣ್ಣು ಅಂತ ಆ ರೀತಿ ಇರುತ್ತೆ. ಇಲ್ಲ, ನಮ್ಮ ಕಷ್ಟ ನಮಗೆ ಗೊತ್ತು. ಬೆಳಗ್ಗೆಯಿಂದ ರಾತ್ರಿ 12 ಗಂಟೆವರೆಗೂ ಜನರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ಬೋದು. ಇವತ್ತು ನನಗೆ ಒಬ್ಬನೇ ಮಗ, ಅಣ್ಣನವರಂತೂ ಮಗಳನ್ನ ಒಳ್ಳೆ ರೀತಿಯಾಗಿ ಮದುವೆ ಮಾಡಿಕೊಟ್ಟು ಅವಳಿಗೆ ಬಿಸ್ನೆಸ್ ಅನ್ನ ಮಾಡಿಸ್ಬೇಕು ಅಂತ, ಪೀಸ್ಫುಲ್ ಆಗಿರ್ಲಿ ಅವ್ರ ಮೈಂಡ್ ಅಂತ. ಯಾಕಂದ್ರೆ ದಿನ ಬೆಳಗಾದ್ರೆ ನಾವು ಸಮಾಜ ಸೇವೆ, ಜನಸೇವೆ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳನ್ನ ಜನ ಹೇಳ್ತಾರೆ. ಸೊ ಜೀವನ ಪೂರ್ತಿ ನಮ್ದು ಅದೇ ಇದೆ. ಬಟ್ ನಾವು ಇಟ್ಸ್ ಅವರ್ ಚೂಸನ್ ಪಾತ್. ನಾವು ಇದನ್ನ ಬೇಡಿ ಬಯಸಿ ನಾವು ಪೊಲಿಟಿಕ್ಸ್ ಬಂದಿದ್ದೀವಿ. ನಮ್ಮ ಮಕ್ಕಳು ಫಾರಿನ್ ಅಲ್ಲಿ ಕರೆದು ಫಾರಿನ್ ನಲ್ಲಿ ಸೆಟ್ಲ್ ಆಗ್ಬೋದಾಗಿತ್ತು, 6 ತಿಂಗಳಿಗೊಮ್ಮೆ ಫಾರಿನ್ ಟ್ರಿಪ್ ಹೋಗ್ಬೋದಾಗಿತ್ತು. ಆದ್ರೆ ನಮ್ಮ ಮಕ್ಕಳು ನಮ್ಮ ದಾರಿಯಲ್ಲೇ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅಣ್ಣನವ್ರು ಹೇಳಿದಾಗೆ ಬಹಳಷ್ಟು ಸ್ಯಾಕ್ರಿಫೈಸ್ ಅನ್ನ ನಾವು ಮಾಡ್ತೀವಿ, ಬಹಳಷ್ಟು ಸ್ಯಾಕ್ರಿಫೈಸ್ ಅನ್ನ ನಮ್ಮ ಮಕ್ಕಳು ಮುಂದಿನ ದಿನದಲ್ಲಿ ಮಾಡ್ತಾರೆ. ವಿರೋಧ ಪಕ್ಷದವ್ರು ಏನಂದ್ರೆ ಅವ್ರು ಬಹಳ ಚಿಕ್ಕವರಿದ್ದಾರೆ, ಇನ್ನು ಚಿಕ್ಕವರಿದ್ದಾರೆ ಅಂತಂದ್ರೆ 16ನೇ ವಯಸ್ಸಿಗೆ ಇಂಟರ್ವ್ಯೂ ಮಾಡಿ ಈ ದೇಶವನ್ನ ಕಾಯ್ಲಿಕ್ಕೆ ನಾವು ಸೈನಿಕರನ್ನ ತಗೊಳ್ತೀವಿ. ದೇಶವನ್ನ ಕಾಯ್ಲಿಕ್ಕೆ, ಸಂರಕ್ಷಣೆ ಮಾಡ್ಲಿಕ್ಕೆ. ನನ್ನ ಮಗನಿಗೆ 29 ವಯಸ್ಸು, ಪ್ರಿಯಾಂಕಾಗೂ ಕೂಡ 26-27 ವಯಸ್ಸು. ಸೊ ದೇಶದ ಗಡಿಯನ್ನ ಕಾಯ್ಲಿಕ್ಕೆ, ಸುಭದ್ರತೆಯನ್ನ ಕೊಡ್ಲಿಕ್ಕೆ ನಾವು ಸೈನಿಕರನ್ನ ಆರಿಸ್ತೀವಿ. 18ನೇ ವಯಸ್ಸಿಗೆ ನಾವು ಮತದಾರರ ಹಕ್ಕನ್ನ ಕೊಡ್ತೀವಿ, ಈ ದೇಶದ ಭವಿಷ್ಯವನ್ನ ಕಟ್ಟಿ ಅಂತ. 29ನೇ ವಯಸ್ಸಿಗೆ ಯಾರಾದ್ರೂ ಚಿಕ್ಕವನಾಗಿದ್ದಾನೆ ಅಂತಂದ್ರೆ ಯಾರ ನಂಬಕ್ಕಾಗತ್ತಾ? ಚಿಕ್ಕವ್ರನ್ನಾಗಿ ಮಾಡ್ತಿದ್ದಾರೆ, ರಾಜಕಾರಣಕ್ಕೋಸ್ಕರ ಚಿಕ್ಕವ್ರನ್ನಾಗಿ ಮಾಡ್ತಿದ್ದಾರೆ ಬಿಟ್ಟ ವಿಚಾರ. ಯಾಕಂದ್ರೆ ಜನ ಬಹಳಷ್ಟು ಬುದ್ಧಿವಂತಿದ್ದಾರೆ. ಬೆಳಗಾವಿಗೆ ಸಾಕಷ್ಟು ಅನ್ಯಾಯ ಆಗಿದೆ. ಅವರಿಂದ ಈಗ ಮತ್ತೆ ಸ್ವಾಭಿಮಾನದ ಪ್ರಶ್ನೆ ಬೆಳಗಾವಿಗೆ ಕಾಡ್ತಾ ಇದೆ. ಖಂಡಿತವಾಗ್ಲೂ ಕಾಡುತ್ತೆ. ಮುಂಬರುವಂತ ದಿನದಲ್ಲಿ ಇದನ್ನ ನಾವ್ಯಾರು ಹೇಳ್ತಾ ಇಲ್ಲ, ಅವರ ಸ್ವಂತ ಪಕ್ಷದವರು, ಅಣ್ಣನವರು ಹೇಳಿದಾಗೆ ಪಕ್ಷದವರು ಹೇಳ್ತಾ ಇದ್ದಾರೆ. ಅದು ಸಾಮಾನ್ಯ ಜನ ಇವತ್ತು ಮಾತನಾಡ್ತಾ ಇದ್ದಾರೆ. ಸಾಮಾನ್ಯ ಜನ ಮಾತನಾಡ್ತಾರೆ. ಅವರು ಮುಖ್ಯಮಂತ್ರಿ ಇದ್ದಾಗ ಬಹಳಷ್ಟು ಯೋಜನೆಗಳು ಬೆಳಗಾವಿಗೆ ಬರಲಿಲ್ಲ ಅಂತ ಆಶಿಕ್ ಆರೋಪ ಮಾಡಿರುವಂತದ್ದು. ಅಷ್ಟು ಯೋಜನೆಗಳು ಬರಲಿಲ್ಲ. ಈಗ ಏನಂದ್ರೆ ವಾಪಸ್ ಬೆಳಗಾವಿ ಬರ್ತಾ ಇದ್ದಾರೆ. ಅವರೇ ಉತ್ತರ ಕೊಡ್ತಾ ಅಂಗಡಿಯವರ ಅಂಗಡಿಯನ್ನ ಬಂದ್ ಮಾಡಿ ಶಟರ್ ಬರ್ತಾ ಇದ್ದಾರೆ. ಅವರೇ ಹೇಳಿದ್ರು. ಇನ್ನೊಂದು ವಿಶೇಷವಾಗಿ ಚರ್ಚೆ ಆಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜಾತಿಗೋಸ್ಕರ ಸಾಕಷ್ಟು ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮ ಕಾಲಿನ ಅಲ್ಲ ಅನ್ನುವಂಥದ್ದು ಕೆಲವೊಂದಿಷ್ಟು ಜನ ಬಿಂಬಿಸ್ತಾರೆ. ಅದಕ್ಕೆ ಸ್ತ್ರೀಗಳು ಕೂಡ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ, ನಮ್ಮ ಮನೆ ಹೆಣ್ಮಗಳು ಅಂತ. ಸೊ ಅವರು ಏನಂತಂದ್ರೆ ತಮಗೆ ಮೊದಲು ಸ್ಪಷ್ಟಪಡಿಸ್ಲಿಕ್ಕೆ ಬಯಸಿದರೆ, ನನ್ನ ಮೈಯಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮಗಳ ರಕ್ತ ಹರಿತಾ ಇದೆ. ನನ್ನ ಮಗನ ಮೈಯಲ್ಲಿ ಬಹಳ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸಿದರೆ ಪಂಚಮಸಾಲಿ ರಕ್ತ. ಆದ್ರೆ ನಾವು ಬಸವಣ್ಣನವರ ತತ್ವವನ್ನ ನಂಬಿದಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನ, ಅವರ ಸಂವಿಧಾನವನ್ನ ಒಪ್ಕೊಂಡಂಥವ್ರು, ಬಸವಣ್ಣ ಹೇಳ್ದ ಹಾಗೆ ನಡ್ಕೊಳ್ಳುವಂಥವ್ರು. ಯಾರು ಈ ರೀತಿ ಮಾತನಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಅವ್ರಿಗೆ ಎಲ್ಲಿ ಬುದ್ಧಿ ಸಮಯ ಆಗಿದೆ. ನಿರಾಣಿ ಅವರು ಹೇಳಿದ್ದಾರೆ ಮೇಡಮ್. ನಿರಾಣಿ ಅಣ್ಣನವ್ರಿಗೆ ಗೊತ್ತಿಲ್ಲ. ಪಂಚಮಸಾಲಿ ಹೋರಾಟದಲ್ಲಿ ನಾನು ನನ್ನ ಮಗ ಎಷ್ಟು ಮುಂಚೂಣಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದೀವಿ. 2A ಮೀಸಲಾತಿಗೆ ನನ್ನ ತಮ್ಮ ಸಂಪೂರ್ಣ ಕುಟುಂಬ ನಿಂತ್ಕೊಂಡು ನಾವು ಆ ಒಂದು 2A ಮೀಸಲಾತಿಗೆ ಹೋರಾಟವನ್ನ ಮಾಡಿದೀವಿ. ಬಹುಶಃ ನಿರಾಣಿ ಅಣ್ಣನವ್ರಿಗೆ ಎಲ್ಲೋ ನಿರಾಶೆ ಆಗ್ತಾ ಇದೆ ಅಂತ ಅನಿಸ್ತದೆ. ನಿರಾಸೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು.